ಸ್ನೇಹಿತರೆ ನಮಸ್ತೆ. ವೇಟ್ ಮಾಡ್ತಾ ಇದ್ದೀರಾ ಅಂತ ನನಗೂ ಕೂಡ ಗೊತ್ತಾಯಿತು. ನಾನು ಕೂಡ ತುಂಬ ಹೊತ್ತು 1 ಅವರಿಂದ ವೇಟ್ ಮಾಡ್ತಾ ಇದ್ದೆ. ಏನಾದರೂ ಜಜ್ಮೆಂಟ್ ಬರುತ್ತೆ, ಏನಾದರೂ ಬೈಕ್ ಟ್ಯಾಕ್ಸಿ ಅವ್ರಿಗೆ ಖುಷಿ ವಿಚಾರ ಬರುತ್ತಾ ಅಂತೇಳ್ಬಿಟ್ಟು ಕೇಳ್ತಾ ಇದ್ರಿ. ಬಟ್ ಒಂದು ಖುಷಿ ವಿಚಾರನೂ ಕೂಡ ಇದೆ ಬೈಕ್ ಟ್ಯಾಕ್ಸಿ ಅವ್ರಿಗೆ. ಅದನ್ನೇನಂತ ಹೇಳ್ತೀನಿ. ಇವತ್ತಿನ ಏನೇನಾಯಿತು ಇವತ್ತಿಂದ ನೋಡೋಣ. ಕೋರ್ಟಲ್ಲಿ ಏನೇನಾಯಿತು ಅಂತ ನೋಡೋಣ. ಏನಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ಕಂಪನಿಗಳ ಕಡೆಯಿಂದ ಏನು ಲಾಯರ್ನ ಮಾಡಿರ್ತಾರೆ ಅವ್ರ ಕಡೆಯಿಂದ ಆಗಿರ್ಬೋದು, ಏನೆಲ್ಲ ವಾದ ವಿವಾದಗಳಾಯಿತು ಅಂತೇಳ್ಬಿಟ್ಟು ನಾವಿವಾಗ ನೋಡೋಣ. ಫಸ್ಟ್ ಇಬ್ಬರು ಜಡ್ಜ್ಗಳು ಕೂತ್ಕೊಂಡಿರ್ತಾರೆ, ಆಮೇಲೆ ಇವ್ರು ಬಂದು ವಾದ ವಿವಾದಗಳನ್ನ ಮಾಡ್ತಾರೆ. ಬಟ್ ಬೈಕ್ ಟ್ಯಾಕ್ಸಿ ಕಡೆಯಿಂದ, ಬೈಕ್ ಟ್ಯಾಕ್ಸಿ ಕಂಪನಿಗಳ ಕಡೆಯಿಂದ ಏನು ವಾದನ ಮಂಡಿಸ್ತಾರೆ ಅಂದರೆ, ಇವಾಗ ನೀವು ನೋಡ್ಬೋದು 15 ದಿನಗಳಿಂದ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ. 10 ರಿಂದ 15 ದಿನಗಳಿಂದ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ. ಅದಕ್ಕೋಸ್ಕರ ಇವಾಗ ಏನಂದರೆ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ. ಟ್ರಾಫಿಕ್ ಜಾಸ್ತಿ ಆಗೋ ಕಾರಣದಿಂದನಾದರೂ ನೀವು ಬೈಕ್ ಟ್ಯಾಕ್ಸಿನ ಕೊಡಬೇಕು. ಬೈಕ್ ಟ್ಯಾಕ್ಸಿನ ಕೊಟ್ಟರೆ ಟ್ರಾಫಿಕ್ಕು ಕಡಿಮೆ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಕಸ್ಟಮರ್ಸ್ ಇದ್ದಾರೆ ಅಥವಾ ಯಾರೆಲ್ಲ ಪ್ಯಾಸೆಂಜರ್ಗಳಿದ್ದಾರೆ ಅವ್ರಿಗೆ ಒಳಿತಾಗುತ್ತೆ. ನಾವು ಏನು ಅಂದರೆ ಜನಗಳಿಗೆ ಅಥವಾ ಏನು ಪ್ಯಾಸೆಂಜರ್ ಆಗಿರ್ಬೋದು, ಈಗ ಜನಗಳಿಗೆ ಒಳ್ಳೆಯದಕ್ಕೋಸ್ಕರನೇ ಈ ಸಮಾಜ ಇರೋದು, ಈ ಕೋರ್ಟ್ ಇರೋದು, ಈ ಲಾಯರ್ ಇರೋದು, ಎಲ್ಲನೂ ಈ ಸಮಾಜಕ್ಕೋಸ್ಕರನೇ ಇರೋದು. ಬಟ್ ಏನು ಅಂದರೆ ಜನಗಳಿಗೋಸ್ಕರ ಕೊಡಬೇಕು ಅಂತೇಳ್ಬಿಟ್ಟು ವಾದನ ಮಂಡಿಸ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಇದಾಗಲ್ಲ, ಆ ಥರ ಆಗಲ್ಲ, ಈ ಥರ ಆಗಲ್ಲ, ನಮ್ಮಲ್ಲಿ ನ್ಯಾಯಯುತವಾದ ಒಂದು ಇದಿಲ್ಲ ಅನ್ನೋ ಒಂದು ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಇವಾಗ ಒಂದು ಖುಷಿ ವಿಚಾರ ಹೇಳ್ತೀನಿ ಅಂದಲ್ಲ. ಏನು ಖುಷಿ ವಿಚಾರ ಅಂದರೆ ಕೇಂದ್ರ ಸರ್ಕಾರದಿಂದ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದೆ. ಅದ್ರ ಜೊತೆಗೆ ಏನಂದರೆ ವೈಟ್ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿದೆ. ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ವೈಟ್ ಬೋರ್ಡು ಯಾವುದು ನಾವಾಗೆ ಸ್ವಂತಕ್ಕೇನು ಯೂಸ್ ಮಾಡ್ತೀವಿ ಆ ಬೈಕ್ಗಳಿಗೆ ನಿನ್ನೆ ಜುಲೈ 1ನೇ ತಾರೀಕು ಪರ್ಮಿಷನ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಮುಂಚೆ ಏನಿತ್ತು ಅಂದರೆ ನಿಮಗೆ ಯೆಲ್ಲೋ ಬೋರ್ಡ್ಗೆ ಕೊಡಬೇಕು ಅಥವಾ ನಿಮ್ಮ ರಾಜ್ಯಕ್ಕೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಇತ್ತು, ಮುಂಚೆನೇ ಇತ್ತು. ಬಟ್ ಇವಾಗ ಏನು ಕೊಟ್ಟಿದ್ದಾರೆ ಅಂತಂದರೆ ವೈಟ್ ಬೋರ್ಡ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಬಟ್ ಕಂಡೀಷನ್ ಅಪ್ಲೈ ಏನಂದರೆ ನಿಮ್ಮ ರಾಜ್ಯಕ್ಕೆ ಬಿಟ್ಟಿದ್ದು ಅಂತಲೂ ಕೂಡ ಈಗಾಗಲೂ ಕೂಡ ಹೇಳಿದ್ದಾರೆ. ಅಂದರೆ ಪರ್ಮಿಷನ್ ಕೊಟ್ಟಾಯಿತು ಅಂತ ತಕ್ಷಣ ಎಲ್ಲರೂ ಕೂಡ ಎಲ್ಲ ರಾಜ್ಯದಲ್ಲೂ ಕೂಡ ಹೊಡೆಯಂಗಿಲ್ಲ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ರಾಜ್ಯ ಸರ್ಕಾರ ಏನು ಹೇಳುತ್ತೆ, ನಿಮ್ಮ ಹೈಕೋರ್ಟ್ ಏನು ಹೇಳುತ್ತೆ ಅದನ್ನು ಪಾಲಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇವಾಗ ಜಜ್ಮೆಂಟ್ ವಿಚಾರಕ್ಕೆ ಬರ್ತೀನಿ. ಜಜ್ಮೆಂಟ್ ಏನಾಯಿತು ಅಂತ ತುಂಬ ಕಾಯ್ತಾ ಇದ್ರಿ. ನಾವೇನಾದರೂ ನಾಳೆಯಿಂದ ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ, ನಾನು 10 ದಿನ ಆಯಿತು, 15 ದಿನ ಆಯಿತು, ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಅಥವಾ ನಾವು ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗಬೇಕು ಅಂದರೆ ಅಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ, ಅಲ್ಲೂ ಕೂಡ ನಮ್ಗೆ ಆರ್ಡ್ರ್ ಬರ್ತಾಯಿಲ್ಲ, ನಾವು ಸ್ವಿಗ್ಗಿ ಝೊಮ್ಯಾಟೋಗೆ ಹೋಗೋದ್ರಿಂದ ಅವ್ರಿಗೂ ಕೂಡ ಆರ್ಡ್ರ್ ಬರ್ತಾಯಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಅದಕ್ಕೆ ತುಂಬ ಜನ ಈಗ ಆಟೋ ತೊಗೋಬೇಕು ಅಂತ ಪ್ಲ್ಯಾನಲ್ಲಿ ಇದ್ದಾರಂತೆ, ಅದು ಕೂಡ ಮಾಹಿತಿ ಬಂತು. ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿ ಒಂದನ್ನು ಬ್ಯಾನ್ ಮಾಡಿದ್ರೆ ಇಷ್ಟೆಲ್ಲ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಪ್ಯಾಸೆಂಜರ್ಗೆ ಪರಿಣಾಮ ಆಗುತ್ತೆ ಅಂತ ಸ್ವಲ್ಪ ಗೊತ್ತಿತ್ತು. ಏನು ಅಂದರೆ ಬೇಗ ಹೋಗ್ಬೋದು, ಟ್ರಾಫಿಕ್ ಇಲ್ದಂಗೆ ಬೇಗ ಹೋಗ್ಬೋದು ಮನೆಗೆ, ಅಥವಾ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ, ಅರ್ಜೆನ್ಸಿಯಲ್ಲಿ ಹೋಗ್ತಾ ಇರ್ತಾರೆ, ಅವರೆಲ್ಲ ಹೋಗ್ಬೋದು. ಅಥವಾ ಕಡಿಮೆ ಯಾರು ಬಡವರು ಇರ್ತಾರೆ ಅವ್ರಿಗೆ ಕಡಿಮೆ ಪ್ರೈಸಲ್ಲಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಏನಪ್ಪ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ರೆ ಏನಂದರೆ ಇವರಿಗೆಲ್ಲ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟೊಂದೆಲ್ಲ ಹಿಂದ್ಗಡೆ ಇದೆ ಅಂದರೆ ನೋಡಿ, ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ್ರಿಂದ ಇವ್ರೇನಾದರೂ ಬೈಕ್ ಟ್ಯಾಕ್ಸಿ ಮಾಡೋ ಹುಡುಗರು ಸ್ವಿಗ್ಗಿ ಝೊಮ್ಯಾಟೋ ಹೋಗ್ತಾರೆ, ಇಲ್ಲಾಂದರೆ ಯಾವ್ದಾದ್ರು ಪಾರ್ಸಲ್ ಡೆಲಿವರಿ ಹೋಗ್ತಾರೆ, ಇಲ್ಲಾಂದರೆ ಆಟೋ ತೊಗೊಂಡು ಓಡ್ಸೋಕೆ ಹೋಗ್ತಾರೆ. ಈಗಲೇ ಸ್ವಿಗ್ಗಿ ಝೊಮ್ಯಾಟೋ ಆಗಿರ್ಬೋದು, ಪಾರ್ಸಲ್ ಆಗಿರ್ಬೋದು, ಅವ್ರಿಗೆ ಆರ್ಡರ್ ಇಲ್ಲ. ಇವರೇನಾದರೂ ಲಕ್ಷಾಂತರ ಜನ ಇದ್ದಾರೆ, ಇವರೇನಾದರೂ ಆ ಕಡೆ ಹೋಗ್ಬಿಟ್ರೆ ಅವ್ರಿಗೂ ಕೂಡ ಆರ್ಡರ್ ಇರಲ್ಲ. ನೋಡಿ, 1 ರಿಂದ 2, 3 ಕಡೆ ಎಫೆಕ್ಟ್ ಕೊಡ್ತಾ ಇದೆ. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿಯಲ್ಲಿ ಮಾಡೋರಾಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿನ ನಂಬ್ಕೊಂಡಿರೋರು ನಮ್ಗೆ ಬೈಕ್ ಟ್ಯಾಕ್ಸಿ ಕೊಡಿ, ನೀವೇನೆಲ್ಲ ರೂಲ್ಸ್ಗಳನ್ನ ತರ್ತೀರ ತೊಗೊಂಬನ್ನಿ, ಬಟ್ ನಮಗೆ ಬೈಕ್ ಟ್ಯಾಕ್ಸಿ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಮನವಿಗಳನ್ನ ಮಾಡಿಕೊಂಡ್ರು. ಅದೇ ರೀತಿ ವಿಧಾನಸೌಧಕ್ಕೆ ಹೋಗೋದಾಗಿರ್ಬೋದು, ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ನಮ್ಮ ಮೌನವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋದಾಗಿರ್ಬೋದು, ಫ್ರೀಡಮ್ ಪಾರ್ಕ್ ಹತ್ರ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತೀವಿ ಅನ್ನೋದಾಗಿರ್ಬೋದು, ಈ ರೀತಿ ಪ್ರತಿಭಟನೆನ ಕೂಡ ಮಾಡ್ತಾಯಿದ್ರು. ಬಟ್ ಅದಕ್ಕೆ ಕೆಲವೊಂದು ರೂಲ್ಸ್ಗಳಾಗಿರ್ಬೋದು ಅಥವಾ ಕೆಲವೊಂದು ಪರ್ಮಿಷನ್ಗಳು ಇಲ್ಲದ ಕಾರಣ ಅದು ಪ್ರತಿಭಟನೆಗಳು ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ಒಟ್ಟಾರೆ ಹೇಳಬೇಕು ಅಂತಂದರೆ ತುಂಬ ಜನ ಸಫರ್ ಪಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಯಿಂದ. ಇದಕ್ಕೆ ಒಂದು ಆದಷ್ಟು ಬೇಗ ನಿರ್ಧಾರ ಕೊಡಬೇಕು. ಇವತ್ತಿನ ಏನು ಕೋರ್ಟಲ್ಲಿತ್ತು ಇದೇ ಚರ್ಚೆಗಳಾಯಿತು. ಟ್ರಾಫಿಕ್ ಪ್ರಾಬ್ಲಮ್ ಆಗಿರ್ಬೋದು, ಅದೇ ರೀತಿ ಬೇಗ ಪ್ಯಾಸೆಂಜರ್ಗೆ ಬೇಗ ಹೋಗೋದಾಗಿರ್ಬೋದು ಅಥವಾ ಕಡಿಮೆ ಪ್ರೈಸ್ ಆಗಿರ್ಬೋದು. ಇನ್ನೊಂದು ವಿಚಾರ ನಿಮಗೆ ಈ ಸಮಯದಲ್ಲಿ ತಿಳಿಸಲೇಬೇಕು. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಏನು ಸ್ಟಾಪ್ ಆಯಿತು ಅವಾಗಿಂದ ಏನು ಆಟೋ ರೇಟು ಜಾಸ್ತಿ ಮಾಡಿದಾರಂತೆ. ಇದೊಂದು ದೊಡ್ಡ ಏನಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹೊಡೆದ್ರು ಅಂತಲ್ಲ, ಆ ರೀತಿ ಆಗೋಯ್ತು. ಒಬ್ಬರಿಗೆ ಕಡಿಮೆ ಆದರೆ ಇನ್ನೊಬ್ಬರಿಗೆ ಜಾಸ್ತಿ ಅಂತೆ. ಅದಕ್ಕೋಸ್ಕರ ಜನಗಳು ಅಥವಾ ಪ್ಯಾಸೆಂಜರ್ ಏನು ಹೇಳ್ತಾ ಇರೋದು ಅಂದರೆ ಬೇಡ, ನಮಗೆ ಬೈಕ್ ಟ್ಯಾಕ್ಸಿನ ತೊಗೊಂಬನ್ನಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಇವಾಗ ಜಜ್ಮೆಂಟ್ ವಿಚಾರಕ್ಕೆ ಬಂದ್ಬಿಡೋಣ. ಜಜ್ಮೆಂಟ್ ಏನಾಯಿತು ಅಂತೇಳಿ, ಜಜ್ಮೆಂಟು ಕೊಟ್ಟಿಲ್ಲ, ಹಿಯರಿಂಗ್ನ ಮುಂದಾಕಿದ್ದಾರೆ ಅಂತಲೇ ಹೇಳ್ಬೋದು. ಶುಕ್ರವಾರ
ಮಧ್ಯಾಹ್ನ 2:30ಗೆ 3 ಗಂಟೆಗೇನೋ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಮಾಹಿತಿ ಬಂತು. ನಾನು ಕೂಡ ಲೈವ್ ನೋಡ್ತಾ ಇದ್ದೆ. ಈ ರೀತಿ ಎಲ್ಲ ಮಾಹಿತಿಗಳು ಕೂಡ ಬಂದಿದೆ. ನಾವೇನು ಅಲ್ಲಿವರೆಗೂ ಓಡಿಸ್ಬೋದಾ ಅಂತ ಕೇಳೋಕ್ಕೆ, ಅಲ್ಲಿವರೆಗೂ ಓಡ್ಸೋಕ್ಕಾಗಲ್ಲ, ಓಡ್ಸೋಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿಲ್ಲ. ಮತ್ತೆ ಶುಕ್ರವಾರ ಕಾಯಬೇಕು. ಶುಕ್ರವಾರ ಏನು ಜಜ್ಮೆಂಟ್ ಬರುತ್ತೋ ಇಲ್ಲ ಮತ್ತೆ ಏರಂಗೇನು ಮುಂದೆ ಹಾಕ್ತಾರೋ ಅಂತ ಹೇಳ್ಬಿಟ್ಟು ನೋಡಬೇಕು. ನೋಡೋಣ, ಏನಾದ್ರು ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಮತ್ತೆ ಹೇಳೋ ಥರನೇ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ, ಬೇಕು ಅಂದರೆ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಏನಾದ್ರು ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.